ನಮಸ್ತೆ ನಮಸ್ತೆ ಸರ್. ಸರ್ ತಮ್ಮ ಪರಿಚಯ? ಹಾಂ ಸರ್, ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡೇಗನಹಳ್ಳಿ ವಿಲೇಜು, ಪೋಷೆಟ್ಟಹಳ್ಳಿ ಅಂಚೆ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಎಷ್ಟು ಎಕರೆ ಜಮೀನು? ಇಲ್ಲಿ ನಮ್ಮದು ಒಂದು 3 ಎಕರೆ ಜಮೀನಿದೆ ಸರ್. ನಮ್ಮ ಅಪ್ಪರು ಇದು ಮಾಡಿರೋದು ತಂದೆಯವ್ರದ್ದು. 3 ಎಕರೆ ಜಮೀನಿದೆ. ಅದರಲ್ಲಿ ಈಗ ಕುರಿ ಫಾರ್ಮ್ ಒಂದು ಇಟ್ಕೊಂಡಿದ್ದೀವಿ, ಮತ್ತು ರೋಸ್ ಆಪಲ್ ಗಿಡ ಇಟ್ಕೊಂಡಿದ್ದೀವಿ, ನೇರಳೆ ಇಟ್ಕೊಂಡಿದ್ದೀವಿ ಸರ್. ಇವೆಲ್ಲ ಡಾರ್ಪರ್ ಕುರಿಗಳು ಸರ್. ನಿಮ್ಗೆ ಗೊತ್ತಿರ್ಬೋದು, ಸೌತ್ ಆಫ್ರಿಕಾ ಬ್ರೀಡ್ ಇದು. ಬ್ರೀಡಿಂಗೋಸ್ಕರನೇ ಬೆಳೆಸ್ತಾ ಇದ್ದೀವಿ ನಾವು ಇದನ್ನು. ಈಗ ಬ್ರೀಡಿಂಗ್ ಮಾಡಿದ್ರೆ ನಾಟಿ ಕುರಿಗಳ ಜೊತೆ ಬ್ರೀಡಿಂಗ್ ಮಾಡಿದ್ರೆ ಒಳ್ಳೆ ಮರಿಗಳು ಹುಟ್ಟುತ್ತೆ. ಆ ಮರಿಗಳನ್ನ ನಾವು ಮಾಂಸಕ್ಕೆ ಇಲ್ಲ ಅದನ್ನು ನೆಕ್ಸ್ಟು ಬ್ರೀಡಿಂಗಿಗೆ ಏನಕ್ಕಾದ್ರೂ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಲಾಭ ಬರುತ್ತೆ. ಅದನ್ನು ಸರ್, ಇದು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸರ್, ಅವರು ಹೊಳಲ್ಕೆರೆ ಅವರು ನಮಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಡಾರ್ಪರ್ ಬಗ್ಗೆ. ಇದು ಡಾರ್ಪರ್ ಯಾವ ರೀತಿ ಇದಾಗುತ್ತೆ ಬ್ರೀಡಿಂಗು, ಮತ್ತು ಅದರದ್ದು ಮಾಂಸ ಯಾವ ರೀತಿ ಇದೆ ಅದೆಲ್ಲ ಹೇಳ್ಕೊಟ್ಟಿದ್ರು. ಅದರಿಂದ ಅವ್ರ ಕಡೆಯಿಂದ ನಾನು ಪರ್ಚೇಸ್ ಮಾಡಿದ್ದೆ ಸರ್. ಇದನ್ನು ನಾನು 3 ತಿಂಗಳು ಮರಿ ತಗೊಂಡಿದ್ದೆ ಸರ್. 3 ತಿಂಗಳಿಗೇ ಅರೌಂಡ್ 30ರಿಂದ 35 kg ಇತ್ತು. ಹಾಂ, 3 ತಿಂಗಳಿಗೆ. ಬಟ್ ಅದಾದಮೇಲೆ ನಾನು ತೊಗೊಂಬಂದು 6 ತಿಂಗಳಾಯಿತು. ಇವಾಗ ಏನಿಲ್ಲ ಅಂದರೆ 80ರಿಂದ 100 kg ಇದೆ ಸರ್. ನೀವು ನೋಡ್ತಿರ್ಬೋದು, ಅದು ನೋಡ್ರಿ ಹೇಗಿದೆ. ಅದು 80ರಿಂದ 100 kg ಇದೆ ಅದು ಒಂದು ಮರಿ. ಅದು ಇದನ್ನು ಪ್ಯೂರ್ ಬ್ರೀಡಿಂಗ್ಗೋಸ್ಕರ ಅಂತಲೇ ನಾನು ತಗೊಂಡು ಬಂದಿದ್ದೀವಿ. ಇಲ್ಲ ಮಾಂಸಕ್ಕೂ ಮಾರ್ಕೋಬೋದು, ನಾವು ಬ್ರೀಡಿಂಗೂ ಇಟ್ಕೋಬೋದು. ಇದರಲ್ಲಿ ಮೂರು ಜಾತಿದೂ ಇದೆ ಸರ್. ಲೈಕ್ 3 ಜನ್ರೇಷನ್ದೂ ಇದೆ. F2, F3, F4 ಮತ್ತು ಒಂದು ಒರಿಜಿನಲ್ ಇದೆ, ಪ್ಯೂರ್ ಡಾರ್ಪರೂ ಇದೆ ಸರ್. ಈ ಒಂದು ಬ್ರೀಡ್ನ ನಮ್ಮ ರೈತರು ತಗೊಂಡ್ರೆ ಹೇಗೆ ಅವ್ರಿಗೆ ಕಮರ್ಷಿಯಲ್ ಆಗಿ ಯೂಸ್ ಆಗುತ್ತೆ? ಹೇಗಿದು ಸರ್? ಇದ್ರದ್ದು ಮಾಂಸ ನೀವು ಏನಿಲ್ಲ ಅಂದರೂ ಮಾಂಸ ಒಂದು 1000ರಿಂದ 1200 ರೂಪಾಯಿ ಇರುತ್ತೆ ಸರ್ ಒಂದು kg. ಇದನ್ನು ಜನರಲ್ ಆಗಿ ಲೋಕಲ್ ಅವರಲ್ಲಿ ಯಾರು ತಿನ್ನೋದಿಲ್ಲ. ಇದ್ರ ಟೇಸ್ಟ್ ಗೊತ್ತಿರೋರು ಎಲ್ಲ ಸ್ಟಾರ್ ಹೋಟ್ಲು ದೊಡ್ಡವರೇನೆ ಇದನ್ನು ಟೇಸ್ಟ್ ನೋಡೋದು. ಅದ್ರದ್ದು ಭಾಳ ಟೇಸ್ಟಿಯಾಗಿರುತ್ತೆ. ಕೊಬ್ಬಿರೋದಿಲ್ಲ, ಮೇಯ್ನು ಕೊಬ್ಬು ಕಡಿಮೆ ಇರುತ್ತೆ ಸರ್. ಇದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ತಂದಿದ್ದೀವಿ ಅಂತ ಹೇಳಿದ್ರೆ ಪ್ರೋಸೆಸ್ ಹೇಗೆ ಮಾಡ್ತೀರಾ ಸರ್? ಇದು ಬ್ರೀಡಿಂಗ್ ಪರ್ಪಸ್ಗೋಸ್ಕರನೇ ತೊಗೊಂಡು ಬಂದಿದ್ದೀವಿ. ಇದರಲ್ಲಿ ನಾಟಿ ಮರಿಗಳು ತೊಗೊಂಡ್ಬಂದಿದ್ದೀವಿ ಸರ್. ನಾನು ಲೋಕಲಲ್ಲಿ ನಾಟಿ ಮರಿಗಳು ತೊಗೊಂಡು ಬಂದಿದ್ದೀವಿ. ಅದ್ರ ಜೊತೆ ನಾನು ಬ್ರೀಡಿಂಗ್ ಮಾಡಿಸಿದ್ದೀನಿ ಆಲ್ರೆಡಿ. ಅದ್ರ ಮರಿಗಳು ಆ ಕಡೆ 3rd ಒನ್ನಲ್ಲಿ ಇದೆ. ಅದು ಅದರಲ್ಲಿ ಒಳ್ಳೆ ಮರಿಗಳು ಹುಟ್ಟಿದೆ ಸರ್. ಒಂದೊಂದು ತಿಂಗಳಿಗೇ ಅರೌಂಡು 8ರಿಂದ 9 kg ಬಂದಿರುವಂಥ ಮರಿಗಳಿದೆ ಇವಾಗ. ಒಂದು ತಿಂಗಳು 2 ತಿಂಗಳಿಗೇನೆ 8ರಿಂದ 9 kg ಇದೆ ಇವಾಗ. ನೀವು ಇದನ್ನು ನೋಡ್ಬೋದು, ವೆಯ್ಟ್ ಮಾಡಿ ನೋಡ್ಬೋದು. ಒಳ್ಳೆ ಗ್ರೋತ್ ಬರುತ್ತೆ ಮೇಯ್ನು. ಹಾಂ, ನಾವಿವಾಗ ನಾಟಿ ಕುರಿಗಳು ಮರಿ ಈಗ ಅದು ಮರಿ ಆದಮೇಲೆ ಗ್ರೋತ್ ಆಗಬೇಕಂದ್ರೆ 6 months 7 months ಬೇಕಾಗುತ್ತೆ. ಒಂದು 10 kg ಬರಬೇಕು ಅಂತ ಬಿಟ್ಟು ಹೇಳಿದ್ರೆ. ಬಟ್ ಇದರಲ್ಲಿ ನೋಡ್ರಿ 3 ತಿಂಗಳು ಮರಿ ಇದೆ ಒಂದು. ಅದು ಏನಿಲ್ಲ ಅಂದರೂ ಒಂದು 10ರಿಂದ 12 kg ಬರುತ್ತೆ. ಅದು 10ರಿಂದ 12 kg ಬರುತ್ತೆ. ನಾವು ಅದೇ ಮೇಯ್ನು ಯೂಸು ಸರ್ ಫಾರ್ಮರ್ಸ್ಗೆ. ಯಾಕಂದರೆ ಬೇಗ ಬೆಳೆಯುತ್ತೆ, ಬೇಗ ನಾವು ಕಟಾವಿಗೆ ಕೊಡ್ಬೋದು, ಇಲ್ಲ ನಮ್ಮ ಬ್ರೀಡಿಂಗ್ ಯೂಸ್ ಮಾಡ್ಕೋಬೋದು, ಇಲ್ಲ ಕಟಾವಿಗೆ ಕೊಡ್ಬೋದು. ಈ ಡಾರ್ಪರ್ ಶಿಪ್ನ ಫುಡ್ ಬಗ್ಗೆ ಅಂತ ನಾವು ಏನು ಮೇವು ಹಾಕ್ತೀರಾ, ಹೇಗೆ ಸರ್ ಮೇಂಟೆನೆನ್ಸ್ ಮಾಡ್ತೀರಾ? ಸರ್, ಇದ್ರದ್ದು ಮೇಂಟೆನೆನ್ಸು ಭಾಳ ಈಸಿ. ನಾವು ಜನರಲ್ ಆಗಿ ರಾಗಿ ಈಸಿಯಾಗಿ ಬೆಳಿತೀವಿ. ರಾಗಿ ಒಂದು ಹೊತ್ತು ರಾಗಿ ಹಾಕ್ಕೊಂಡು, ಇಲ್ಲ ನೇಪಿಯರ್ ಸೀಮೆ ಹುಲ್ಲು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಹೊತ್ತು ಅದನ್ನು ಹಾಕ್ತೀವಿ. ರಾಗಿ ಹುಲ್ಲು ಒಂದು ಹೊತ್ತು ಹಾಕ್ತೀವಿ. ಮತ್ತು ಈ ಫೀಡ್ ಜೊತೆಯಲ್ಲಿ ಸ್ವಲ್ಪ ಸೈಲೇಜ್ ಮಿಕ್ಸ್ ಮಾಡಿಬಿಟ್ಟು ಸಾಯಂಕಾಲ ಕೊಡ್ತೀವಿ ಸರ್. ಅದು ಅಷ್ಟು ಬಿಟ್ಟರೆ ಬೇರೆ ಏನು ಕೊಡೋದಿಲ್ಲ. ಫೀಡ್ ಹಾಕ್ತೀವಿ, ಪ್ಲಸ್ ಅದ್ರ ಜೊತೆ ಸೈಲೇಜ್ ಹಾಕ್ತೀವಿ. ನಾರ್ಮಲ್ ಈಗ ನಾಟಿ ಮರಿ ತಿನ್ನೋದಕ್ಕೂ ಇದು ತಿನ್ನೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ? ಸ್ವಲ್ಪ ಜಾಸ್ತಿ ತಿನ್ನೋದು ಹೇಗೆ ಸರ್? ಇದು ಭಾಳ ತಿನ್ನುತ್ತೆ ಸರ್. ಒಂದು 10 ನಿಮಿಷ ಲೇಟ್ ಆಯಿತು ಅಂತ ಬಿಟ್ಟು ಹೇಳಿದ್ರೆ ನಮ್ಮನ್ನು ಕೂರಾಗಿ ಬಿಡೋದಿಲ್ಲ. ಇವು 5 ಗಂಟೆ ಅಷ್ಟೊತ್ತಿಗೆ ಕೊಟ್ಬಿಡ್ಬೇಕು ಇದಕ್ಕೆ ಸಾಯಂಕಾಲ. ಟೈಮ್ ಟು ಟೈಮ್ ಕೊಡಬೇಕು. ಕೊಟ್ಟರೆ ಭಾಳ ನಾರ್ಮಲ್ಲು ಕುರಿಗಳಿಗಿಂತ ಭಾಳ ಚೆನ್ನಾಗಿ ತಿನ್ನುತ್ತೆ ಸರ್. ಇವು ಅಷ್ಟೇ ಗ್ರೋತ್ನು ಅಷ್ಟೇ ಬೇಗ ಆಗುತ್ತೆ. ಸರ್, ಈ ಮರಿಗಳು ಸಾಕೋದ್ರಿಂದ ರೈತರಿಗೆ ಯಾವ ಥರ ಯೂಸ್ ಆಗುತ್ತೆ, ಹೇಗೆ ಸರ್? ಸರ್, ಇದು ರೈತರಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ಒಂದು ಮಾಂಸಕ್ಕೆ ನಾವು ಕೊಡ್ಬೋದು. ಒಂದು 6 ತಿಂಗಳು ಸಾಕಿದ್ದೀವಿ ಅಂತ ಬಿಟ್ಟು ಹೇಳಿದ್ರೆ, 3ರಿಂದ 6 ತಿಂಗಳು ಸಾಕಿದ್ದೀವಿ ಅಂತ ಬಿಟ್ಟು ಹೇಳಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಇದು ನೋಡ್ರಿ, ನಮ್ಮದೊಂದು ಮರಿ ಇದೆ. ಇದು ಮೋರ್ ದೆನ್ 100 kgs ಇದೆ ಸರ್. ಇದು
ಒಂದು 100 kgsಗಿಂತ ಜಾಸ್ತಿ ಇದೆ. ಇದು ನೋಡ್ರಿ, ಮೋರ್ ದೆನ್ 100 kg ಇದೆ ನಮ್ದು ಇದು. ಹೌದು ಸರ್, ಹೌದು. ಇದನ್ನು ಮೀಟ್ಗಾದ್ರೂ ಕೊಡ್ಬೋದು, ಇಲ್ಲ ಬ್ರೀಡಿಂಗ್ ಆದರೂ ಕೊಡ್ಬೋದು, ನಾವು ಯೂಸ್ ಮಾಡ್ಕೋಬೋದು. ಇವೆಲ್ಲ ಏನ್ ಏಜ್ ಅವು ಇವು? ಇದೆಲ್ಲ ಒಂದು ವರ್ಷದ ಒಳಗಡೆನೆ ಸರ್ ಇವೆಲ್ಲನೂ. ಇವೆಲ್ಲ ಒಂದು ವರ್ಷದ ಒಳಗಡೆ? ಹಾಂ, ವರ್ಷದ ಒಳಗಡೆನೇ. ಹೌದು. ಇದೆಲ್ಲ ಒಂದು ವರ್ಷದ ಒಳಗಡೆ ಮರಿಗಳೇ ಇವು. ನಾನು ತೊಗೊಬಂದಿದ್ದು 3 ತಿಂಗಳಿದ್ದಾಗ ತೊಗೊಬಂದಿದ್ದು ಇದು. ಸರ್ ಏನ್ ರೇಟು ಇವುಗಳ ಬೆಲೆ ಹೇಗೆ ಏನು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ನಾನು ಬ್ರೀಡಿಂಗ್ ಕೊಡಬೇಕು ಅಂತ ಬಿಟ್ಟೆ ನಾನು ಇದನ್ನು ಸಾಕಿದ್ದೀನಿ ಸರ್. ಈಗ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ ಸರ್. ಕಡಿಮೆ ಪ್ರೈಸಲ್ಲಿ ಸಿಗುತ್ತಾ ನಮ್ಮ ಕೃಷಿ ಲೋಕ ಯೂಟ್ಯೂಬ್ ಚಾನಲ್ ಬಂದರೆ? 100% ಸರ್. ಈ ಚಾನೆಲ್ ಮುಖಾಂತರ ಬಂದವ್ರಿಗೆ ಬೇರೆ ರೇಟ್ ಏನಿದೆ ಅದಕ್ಕಿಂತ ಭಾಳ ಕಡಿಮೆ ರೇಟಲ್ಲಿ ನಾನು ಮಾಡಿಕೊಡ್ತೀನಿ ಸರ್. ಹಾಂ ಸರ್, ಇದು ಬ್ರೀಡಿಂಗ್ ಸಂಬಂಧಪಟ್ಟಂಗೆ ಈಗ ನಾಟಿ ಮರಿ ಇರ್ತದೆ, ಅವರು ಇದನ್ನ ಮಾಡಬೇಕು ಅಂತ ಅವ್ರು ಮನ್ಸು ಮಾಡಿರ್ತಾರೆ, ಹೇಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಸರ್? ಇದು ಈಗ ಇದನ್ನು ಬ್ರೀಡಿಂಗ್ ಮಾಡಬೇಕು ಅಂತ ಬಿಟ್ಟು ಹೇಳಿದ್ರೆ ಇದ್ರದ್ದೇ ಡಾರ್ಪರ್ದು ಹೆಣ್ಮರಿನೇ ಬೇಕು ಅಂತ ಬಿಟ್ಟು ಏನಿಲ್ಲ ಸರ್. ಇದನ್ನು ನಾಟಿ ಮರಿ ಲೋಕಲಲ್ಲಿ ಸಿಗೋವಂಥದ್ದು ವೈಟ್ ಮರಿಗಳನ್ನ ತೊಗೊಂಡು ಬಂದರೆ ಇದ್ರ ಜಾತಿದ್ದೇ ಹುಟ್ಟುತ್ತೆ. ಅಂದರೆ ಅದು ಕಲ್ಲರು ಅದೆಲ್ಲನೂ ನೀಟಾಗಿ ಇದ್ರ ಥರನೇ ಇರುತ್ತೆ. ಅವು ನಾಟಿ ಮರಿಗಳನ್ನ ತೊಗೊಂಡು ಬಂದು ಅದ್ರ ಜೊತೆ ಬ್ರೀಡಿಂಗ್ ಮಾಡಿಸಿ ಅದ್ರ ಮರಿಗಳನ್ನ ಇದು ಮಾಡಿಕೊಂಡ್ರೆ F1 ಅಂತಬಿಟ್ಟು ಫಸ್ಟ್ ಜನ್ರೇಷನ್ ಹುಟ್ಟುತ್ತೆ ಸರ್. ಸಪೋಸ್ ಆ F1 ಹೆಣ್ಣು ಮರಿ ಹುಟ್ಟಿ ಅದ್ರ ಜೊತೆ ಇದನ್ನು ಮತ್ತೆ ಬ್ರೀಡಿಂಗ್ ಮಾಡಿಕೊಂಡ್ರೆ F2 ಹುಟ್ಟುತ್ತೆ. F2 ಜನ್ರೇಷನ್ 2 ಅದು. ಅದಾದಮೇಲೆ F2 ಆದಮೇಲೆ ಅದ್ರ ಮರಿಗೆ ಮತ್ತೆ ಬ್ರೀಡಿಂಗ್ ಮಾಡಿದ್ರೆ F3. ಹಾಂ, F3 ಹೆಣ್ಣು ಮರಿಗೆ ಮತ್ತೆ ಬ್ರೀಡಿಂಗ್ ಮಾಡಿದ್ರೆ F4 ಅಂತ ಬಿಟ್ಟು ಹೇಳಿದ್ರೆ ಅದು ಆ ಲೆವೆಲ್ಗೆ ಬರೋ ಅಷ್ಟೊತ್ತಿಗೆ ಪ್ಯೂರ್ ಆಗಿಬಿಡುತ್ತೆ ಸರ್. ಪ್ಯೂರ್ ಆಗಿಬಿಡುತ್ತೆ ಮತ್ತು ಚೆನ್ನಾಗಿ ಗ್ರೋತ್ ಆಗುತ್ತೆ. ಈಗ F1ಗಿಂತ F3 F4ದು ಭಾಳ ಬೇಗ ಗ್ರೋತ್ ಆಗುತ್ತೆ ಸರ್. ಇದು ನೀವು ಬರೀ ಇದನ್ನೇ ಮಾಡ್ತೀರಾ ಅಥವಾ ರೈತರ ಕೆಲಸ ಬಿಟ್ಟು ಬೇರೆ ಇನ್ನೇನಾದರೂ ಮಾಡ್ತೀರಾ? ಹೇಗೆ ನಿಮಗೆ ಬಂತು ಅಂತ? ಸರ್, ನಮ್ದು ಆ್ಯಕ್ಚುಲಿ ರೈತ ಕುಟುಂಬ. ನಮ್ಮ ಅಪ್ಪವರೆಲ್ಲ ರೈತರು. ಮೊದಲಿಂದನೂ ಕುರಿಗಳು ಸಾಕ್ಕೊಂಡು ಬರ್ತಾಯಿದ್ರು. ನಮ್ಮದು ಇದೇ ಬಿಸ್ನೆಸ್ ಏನಲ್ಲ, ನಮ್ಮದು ಸಪ್ರೇಟ್ ಬಿಸ್ನೆಸ್ ಇದೆ, ಬೆಂಗಳೂರಲ್ಲಿ ಇರ್ತೀವಿ. ಅದು ನಮಗೆ ನಮ್ಮ ಅಪ್ಪವ್ರು ಮಾಡ್ಕೊಂಡು ಬಂದಿದ್ರಲ್ಲ, ಅದರಿಂದ ಅದನ್ನು ನಾನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಬೇಕು, ಬಿಡಬಾರ್ದು ಅಂತ ಬಿಟ್ಟು ಇದನ್ನು ಮಾಡ್ತಾ ಇದ್ದೀವಿ ಸರ್. ನಾಟಿ ಮರಿ ಸಾಕ್ತಿದ್ರಾ? ಹಾಂ, ಅವರೆಲ್ಲ ಬರೀ ನಾಟಿ ಮರಿಗಳು ಮಾಡ್ಕೊಂಡಿದ್ರು ಸರ್. ನಿಮ್ಗೆ ಗೊತ್ತಲ್ಲ ಸರ್, ಇವಾಗ ಅದನ್ನ ತಗೊಂಡೋಗಿ ಕಾಡಿಗೆ ಕರ್ಕೊಂಡೋಗಿ ಅದನ್ನೆಲ್ಲ ಮೇಯಿಸ್ಕೊಂಡು ಬರೋದು ಅದೇ ಮೇಯ್ನ್ ಮಾಡ್ತಿದ್ರು ಅವರು. ಬಟ್ ನಾವೇನು ಅಂತ ಬಿಟ್ಟು ಹೇಳಿದ್ರೆ ಸ್ವಲ್ಪ ಈಗ ಈ ಶೆಡ್ಗಳೆಲ್ಲ ಕಟ್ಕೊಂಡು ಈ ರೀತಿ ಮಾಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೀವಿ. ಮತ್ತು ಇವಾಗ ಹಿಂದೆ ಎಲ್ಲ ನಾನು ಈ ಸಿನ್ನೂರು ಮರಿಗಳೆಲ್ಲ ಮಾಡಿದ್ದೆ ಸರ್. ಅದ್ರದ್ದು ಲಾಭ ಏನು ಅಷ್ಟೊಂದು ಬರೋದಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದಷ್ಟು ಲಾಭ ಬರೋದಿಲ್ಲ. ಬಟ್ ಇದು ಮಾಡಿದ್ರೆ 200% ನಾವು ಏನು ಹಾಕಿರ್ತೀವೋ ಲಾಭ, ಇದು ಬಂಡವಾಳ, ಅದಕ್ಕಿಂತ ಜಾಸ್ತಿ 200% ಮಾಡೇ ಮಾಡ್ಬೋದು ಸರ್. 100%.